ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರು ಆದಂತಹ ಲಮ್ಮಪ್ರಭುದೇವರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಸ್ಮರಿಸಿ ಹಾಗೂ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಕಲಾವಿದರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ನಿನ್ನಿನ ದಿನ ನಿನ್ನೆಯವರೆಗೆ ವಿಸ್ತಾರವಾಗಿ ಆಕಾಶ ತತ್ವದ ಬಗ್ಗೆ ತಿಳ್ಕೊಂಡಿದ್ದೀರ. ಮಾನವ ಜನಾಂಗದ ದುರಂತ ಏನು ಅಂತಂದರೆ, ಬದುಕಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಲಕ್ಷ್ಯ ಮಾಡಿ ಕೇವಲ ಭೋಗ, ಆಡಂಬರ, ವೇಗ, ಭೋಗ, ವೇಗ, ಆಡಂಬರ ಇಂತಹದ್ದಕ್ಕೆ ಗಮನ ಕೊಟ್ಟು ತನ್ನ ಜೀವನವನ್ನು ಅತ್ಯಂತ ನರಕ ಸದೃಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಹಾರವನ್ನು ಸ್ವೀಕರಿಸುವಾಗ ನಾವೆಲ್ಲರೂ ತಿಳ್ಕೊಬೇಕಾಗಿತ್ತು, ಆಕಾಶ ತತ್ವ ಶರೀರಕ್ಕೆ ಸಪ್ಲೈ ಮಾಡಬೇಕು, ಆಕಾಶ ತತ್ವವು ಶರೀರಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ನೀವು ಯಾವುದೇ ಮನೆಗೆ ಹೋಗ್ರಿ, ಆಪ್ತರು, ಸ್ನೇಹಿತರು, ಪರಿಚಿತಸ್ಥರು, ನೆಂಟರು, ಇಷ್ಟರು ಎಲ್ಲರೂ ಕೂಡ ಊಟ ಮಾಡಿ ಬನ್ನಿ ಅಂತ ತಿಳ್ಕೊಂಡು ಕರೀತಾರೆ ಹೊರತು ಊಟ ಅಗತ್ಯ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಲ್ಲ. ಊಟ ಮಾಡಿ ಬಂದಿದ್ದೀವಿ ಅಂದ್ರೂ ಬಿಡಲ್ಲ ಅಲ್ವಾ? ಮತ್ತು ನಿಮಗೂ ಹೇಗಾಗ್ಬಿಟ್ಟಿದೆ ಅಂದರೆ, ಅವ್ರು ಕರೆದು ಊಟಕ್ಕೆ ಒತ್ತಾಯ ಮಾಡಿದಷ್ಟು ಪ್ರೇಮ ಜಾಸ್ತಿ ಅಂತ ತಿಳ್ಕೊಂಬಿಟ್ಟಿದೆ. ಅದೇ ಮಾನವ ಜನಾಂಗದ ದುರಂತ. ಆರೋಗ್ಯದ ಕಾಳಜಿ, ಶಾಂತಿ, ನೆಮ್ಮದಿ ಬೇಕು ಅಂತಂದರೆ ಮನುಷ್ಯ ಊಟಕ್ಕಿಂತ ಹೆಚ್ಚಾಗಿ, ಆಹಾರ ಸೇವನೆಗಿಂತ ಹೆಚ್ಚಾಗಿ ನೀರು ಕುಡಿಯೋದ್ರ ಕಡೆಗೆ, ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮದ ಕಡೆಗೆ, ಜೊತೆಗೆ ಉಪವಾಸದ ಕಡೆಗೂ ಲಕ್ಷ್ಯ ಕೊಡಬೇಕಾಗಿತ್ತು. ಅವು ಹಿಂದಕ್ಕೆ ಸರಿದು ಅದಕ್ಕೆ ಇಷ್ಟೊಂದು ಆರೋಗ್ಯದ ಸಮಸ್ಯೆಗಳು ಉಂಟಾಗಿರ್ತಕ್ಕಂಥದ್ದು. ಅದಕ್ಕೆ ಆಕಾಶ ತತ್ವದ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀರಿ. ವಾಸ್ತವಿಕವಾಗಿ ಆಕಾಶಕ್ಕೆ ಬಣ್ಣ ಇಲ್ಲ, ಆಕಾಶ ಮೇಲಷ್ಟೇ ಇಲ್ಲ, ಜೀವಕೋಶಗಳ ನಡುವೆಯೂ ಕೂಡ ಆಕಾಶ ಇದೆ. ಅದನ್ನು ನಾವು ಶರೀರಕ್ಕೆ ಆಗಾಗ ಸರಬರಾಜು ಮಾಡಬೇಕು, ಅವಕಾಶ ಕೊಡಬೇಕು. ಯಾವುದ್ರ ಮೂಲಕ? ಉಪವಾಸದ ಮೂಲಕ. ಇಲ್ಲಿಗೆ ಆಕಾಶ ತತ್ವ ಮುಗೀತು. ಇನ್ನು ಇವತ್ತಿನಿಂದ ಬಹಳ ಮುಖ್ಯವಾದ ಒಂದು ತತ್ವ ಪ್ರಾರಂಭಿಸ್ತೀನಿ. ಅದೇ ಯಾವುದಿರ್ಬೋದು? ಆಕಾಶದ ನಂತರದ್ದು ಯಾವುದು? ವಾಯು. ವಾಯುವಿನ ಬಗ್ಗೆ ಅಂತೂ ವಿಜ್ಞಾನಿಗಳು ಕೂಡ ಮುಂದಾಲೋಚನೆ ಕಳ್ಕೊಂಡ್ಬಿಟ್ರು. ಕೈಗಾರಿಕಾ ಕ್ರಾಂತಿ ಮತ್ತು ವೈಜ್ಞಾನಿಕ ಕ್ರಾಂತಿ ಆಗುವಾಗ ವಾಯುವಿನ ಅಗತ್ಯ ಎಷ್ಟಿದೆ ಮನುಷ್ಯನಿಗೆ ಅನ್ನೋದನ್ನ ಒಬ್ಬ ವಿಜ್ಞಾನಿಯೂ ಮರೆತ, ಉದ್ಯಮಿಯೂ ಮರೆತ, ರಾಜಕಾರಣಿಗಳು ಮರೆತರು, ಎಲ್ಲರೂ ಮರೆತು ಬಿಟ್ರು. ಅದರ ಪರಿಣಾಮವೇ ಇವತ್ತು ಮನುಷ್ಯ ವಿಲಿ ಒದ್ದಾಡ್ತಾ ಇದ್ದಾನೆ. ಅಸ್ತಮ, ಅನೇಕ ಚರ್ಮದ ಸಮಸ್ಯೆಗಳು, ಅಸ್ತಮದಲ್ಲೇ 10 ಥರದ ಹೆಸರುಗಳನ್ನು ಹೊತ್ತಂತಹ ಉಸಿರಾಟದ ತೊಂದರೆಗಳು, ಇವೆಲ್ಲವಕ್ಕೂ ವಾಯು ಮಾಲಿನ್ಯ ಕಾರಣ. ಅಷ್ಟೇ ಅಲ್ಲ, ಒಂದು ವಿಷಯ ತಿಳ್ಕೊಳ್ಳಿ,
ಇವತ್ತು ಮನುಷ್ಯನ ಮನಸ್ಸು ವಿಪರೀತ ಕೆಡ್ತಾ ಇದೆ. ಅತ್ಯಾಚಾರಗಳು, ಅನಾಚಾರಗಳು, ಭ್ರಷ್ಟಾಚಾರಗಳು, ಮತ್ತು ಅಣ್ಣ ತಮ್ಮಂದ್ರ ನಡುವೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಜಗಳ, ಕದನ, ಕೋಪ, ತಾಪಗಳು. ಯಾಕಪ್ಪ ಅಂದರೆ ಒಳ್ಳೆ ಗಾಳಿ ಉಸಿರಾಟ ಮಾಡಲಾರದಕ್ಕೆ ನನ್ನ ಅಭಿಪ್ರಾಯ. ಯಾಕೆಂದರೆ ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ತಾ ಇದ್ರೆ ಮನಸ್ಸು ಚೆನ್ನಾಗಿರ್ತದೆ. ಯಾಕಂದ್ರೆ ಮನಸ್ಸಾಗಿರೋದು ವಾಯುತತ್ವದಿಂದ. ಯಾಕೆ ಮನಸ್ಸು ಅತ್ಯಂತ ಚಂಚಲ ಅಂದರೆ ಅದಾಗಿರೋದು ವಾಯುತತ್ವದಿಂದ. ಒಂದು ಮಾತಿದೆ, ಅನ್ನ ಇಲ್ಲದೆ 6 ದಿನ, ಅನ್ನ ಇಲ್ಲದೆ 6 ದಿನ, ಸೂರ್ಯ ಇಲ್ಲದೆ 3 ದಿನ, ನೀರಿಲ್ಲದೆ 1 ದಿನ, ಸೂರ್ಯ ಇಲ್ಲದೆ 3 ದಿನ, ವಾಯು ಇಲ್ಲದೆ ಎಷ್ಟು ದಿವಸ ಇರ್ಬೋದು? ನೀವು ಕಲ್ಪಿಸ್ಕೊಂಡಿದ್ದೀರ ಇದನ್ನು ಯಾರಾದರೂ? ವಾಯು ಇಲ್ಲದೆ ಹೋದರೆ ಎಷ್ಟೊತ್ತು ಬದುಕ್ಬೋದು? ಅಕಸ್ಮಾತ್ ಈಗ ಗಾಳಿನೆಲ್ಲ ಸಕ್ ಮಾಡಿಬಿಡ್ತು, ಪ್ರಕೃತಿ ಹೀರ್ಕೊಂಡ್ಬಿಡ್ತು ವಾಯು ತತ್ವವನ್ನು, ಒಟ್ಟ ಆಮ್ಲಜನಕವೇ ಇಲ್ಲ ಗಾಳಿಯಲ್ಲಿ, ಏನಾಗ್ಬೋದು ನಮ್ಮ ಸ್ಥಿತಿ ಎಲ್ಲ? ಮಕ್ಕಳೇ, ಏನಾಗ್ಬೋದು? ಸತ್ತೋಗ್ತೀರಿ. ಪರವಾಗಿಲ್ಲ ಅಂದರೆ ಯಾರಿಗ್ಯಾರು ಮಣ್ಣು ಕೊಡಂಗಿಲ್ಲ, ಯಾರ್ಯಾರಿಗೂ ಹೋಳಿಗೆ ಹೊಡೆ ಮಾಡಂಗಿಲ್ಲ, ದಿನ ಮಾಡಂಗಿಲ್ಲ, ಕರೆಯಂಗಿಲ್ಲ, ಕಳ್ಸಂಗೂ ಇಲ್ಲ, ಹೋಗೇ ಬಿಡೋದೆಲ್ಲ. ಅಂದರೆ ವಾಯು ತತ್ವ ಇಲ್ಲದೆ ಹೋದರೆ ಬದುಕದೇ ಇಲ್ಲ, ಬದುಕೇ ಇಲ್ಲ. ಒಂದು ಕ್ಷಣ ವಾಯು ತತ್ವ ಇಲ್ಲದೆ ಬದುಕಕ್ಕಾಗಲ್ಲ. ಕೆಲವ್ರು ಹೇಳ್ಬೋದು, ಯೋಗಿಗಳೆಲ್ಲ ಸಮಾಧಿ ಕಟ್ಟಿಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಅವರು ಏನೋ ಟೆಕ್ನಿಕ್ ಕಂಡಿಡ್ಕೊಂಡಿರ್ತಾರೆ ವಾಯುವನ್ನು ತಗೊಳಕ್ಕೆ, ಬೇರೆ ಟೆಕ್ನಿಕ್ ಇರ್ತದೆ, ಅದಕ್ಕೆ ಹಂಗೆ ಕುತ್ಕೋಬೋದು ಅಷ್ಟೇ. ಆದರೆ ಆಮ್ಲಜನಕ ವಾತಾವರಣದಲ್ಲಿ ಇಲ್ಲ, ನಮಗೆ ಬದುಕೇ ಇಲ್ಲ, ಬದುಕೇ ಇಲ್ಲ. ಇಂತಹ ಬದುಕಿಲ್ಲದ ವಾಯುತತ್ವದ ಬಗ್ಗೆ ಎಷ್ಟು ಅಲಕ್ಷ್ಯ ಮಾಡ್ತಾರೆ ಅಂದರೆ, ಯಾರೋ ಹೇಳ್ತಾ ಇದ್ರು, ನಾನು ಕಲ್ಗಟ್ಟಿಗೆ ಹೊಸದಾಗಿ ಬಂದಾಗ ಹೇಳ್ತಾ ಇದ್ರು, ಅಥವಾ ಬರಕ್ಕೆ ಮುಂಚೆನೇ ಹೇಳ್ತಾ ಇದ್ರು, ದಾಂಡೇಲಿಯ ಪೇಪರ್ ಮಿಲ್ಲಿನ ವಾಸನೆ ಕಲ್ಗಟ್ಟಿಗೆವರೆಗೂ ಬರ್ತದಂತ. ಹೌದಾ? ಬರುತ್ತೆ? ನಿಮಗೆಲ್ಲ ಅನುಭವಕ್ಕೆ ಬಂದಿದೆಯಾ? ನನಗೆ ಇನ್ನೂ ಅನುಭವಕ್ಕೆ ಬಂದಿಲ್ಲ. ಬೆಳಗ್ಗೆ ಹೊತ್ತು ಅನಿಸ್ಬೋದು ಅನ್ಸುತ್ತಲ್ಲ, ಬೆಳಗ್ಗೆ ಗೊತ್ತಾಗ್ತದ, ಪಡುಗಾಳಿ ಬಿಟ್ಟರೆ ಗೊತ್ತಾಗ್ತದೆ. ಸಲ್ಕಿನ ಕೊಪ್ಪದಲ್ಲಿದ್ದಾಗ ನನಗೆ ಗೊತ್ತಾಗ್ತಿತ್ತು. 4 ಗಂಟೆಗೆ ಹಂಗೆ ಬೇಗ ಎದ್ದಾಗ ಜೋರಾಗಿ ಉಸಿರಾಟ ಮಾಡಿದ್ರೆ, ದಾಂಡೇಲಿ ಇರೋದು ಎಲ್ಲಿ ಸುಮಾರು ನಿಮಗೊಂದು 40-45 ಕಿಲೋಮೀಟ್ರ್ ಆಗ್ಬೋದಾ? 53 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಇಲ್ಲಿಗೆ ಬರ್ತದೆ ವಾಸನೆ, ಪಡುಗಾಳಿ ಬಿಟ್ರೆ ಅಂದರೆ ದಾಂಡೇಲಿಯವ್ರ ಗತಿ ಏನಾಗಿರ್ಬೋದು? ಅಲ್ಲೇ ವಾಸ ಮಾಡ್ತಕ್ಕಂಥವ್ರ ಗತಿ ಏನಾಗ್ತಿರ್ಬೋದು? ಯಾರು ಯೋಚನೆ ಮಾಡ್ತಾ ಇಲ್ಲ. ಈಗ ನನಗೆ ಅದೇ ವಿಚಿತ್ರ ಅನ್ನಿಸ್ತದೆ, ಅವ್ರಿಗೇನು ಶ್ವಾಸಕೋಶ ದೇವ್ರೇನಾದರೂ ಫೈಬರ್ದೇನಾದ್ರು ಕೊಟ್ಟ? ನಾನು ಫೈಬರ್ದು, ಪ್ಲಾಸ್ಟಿಕ್ಕಿಂದು. ಯಾಕೆ ಡೆಲ್ಲಿಲಿ ಹೋಗಿದ್ದೆ ನಾನು. ಡೆಲ್ಲಿಗೆ ಹೋದಾಗ ಅಲ್ಲಿ ಕರೋಲ್ ಭಾಗ್ ಅಂತ ಒಂದು ದಟ್ಟ ಅತ್ಯಂತ ಡೆನ್ಸಿಟಿ ಇರುವಂಥದ್ದು, ಜನಸಂಖ್ಯೆ ದಟ್ಟವಾಗಿ ವಾಸ ಮಾಡ್ತಕ್ಕಂಥ ಪ್ರದೇಶ ಡೆಲ್ಲಿ. ಅದರಲ್ಲಿ ಕರೋಲ್ ಭಾಗಲ್ಲಿದ್ದೆ. ಅಲ್ಲಿ ಅಡ್ಡಾಡ್ಕೊತ ಹೀಗೆ ಹೋದರೆ ಅಲ್ಲಿ ಕೆಲವು ಜನ ವಾಸ ಮಾಡ್ತಿದ್ದಾರೆ, ಈಗಲೂ ಇದಾರೋ ಇಲ್ಲೋ ಗೊತ್ತಿಲ್ಲ, ಈಗಲೂ ಇರ್ಬೋದು. ಈ ಮೋರಿ ಗಟಾರಗಳ ಕಟ್ಟೆ ಇರ್ತಾವಲ್ಲ, ಗಟಾರಗಳ ಕಟ್ಟೆ ಮೇಲೆ ಅವ್ರ ಜೀವನ, ಎಷ್ಟೋ ಜನರ ಜೀವನ ಗಟಾರಗಳ ಕಟ್ಟೆ ಮೇಲೆ. ಅಲ್ಲೇ ಎಲ್ಲ ಸಂಸಾರನೂ ಅಲ್ಲೇ, ಹೆರಿಗೆನೂ ಅಲ್ಲೇ, ಎಲ್ಲದೂ ಅಲ್ಲೇ. ಅಲ್ಲೇ ಒಂದು ಪರದೆ ಕಟ್ಕೊಂಡು ಎಲ್ಲ ಹೆರಿಗೆ ಮಾಡಿಸ್ಬಿಡ್ತಾರಂತೆ. ನನಗನ್ನಿಸ್ತು, ನಾವೇನಾದರೂ ಒಂದು 10-15 ನಿಮಿಷ ಅಲ್ಲಿದ್ದರೆ ನಮಗೆ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ, ಅಷ್ಟು ಕೆಟ್ಟ ವಾಸನೆ. ಅಲ್ಲೇ ಪರೋಟ ಬೇಯಿಸ್ತಿರ್ತಾರೆ, ಅಲ್ಲೇ ಪಲ್ಯ ಮಾಡ್ತಿರ್ತಾರೆ, ಅಲ್ಲೇ ಮಕ್ಕಳು ಆಡ್ತಿರ್ತಾರೆ. ನನಗನ್ಸುತ್ತೆ, ಪರಮಾತ್ಮ ಎಂಥ ವಿಚಿತ್ರ ಸೃಷ್ಟಿ ನಿಂದು. ನಮಗೆಲ್ಲ ಆಮೇಲೆ ಅವ್ರು ಎಷ್ಟು ಖುಷಿಯಾಗಿರ್ತಾರೆ ಅಂದರೆ ನಮಗಿಂತಲೂ ಹೆಚ್ಚು ಖುಷಿ ಇರ್ತಾರೋ. ಯಾವುದ್ರ ಚಿಂತೆ ಇಲ್ಲ ಅವರಿಗೆ, ಮನೆ ಚಿಂತೆ ಇಲ್ಲ, ಟ್ಯಾಕ್ಸ್ ಕಟ್ಬೇಕಂತಿಲ್ಲ, 500,000 ಚಿಂತೆ ಇಲ್ಲ, ಏನಿಲ್ಲ, ಏನು ಚಿಂತೆ ಇಲ್ಲ ಅವ್ರಿಗೆ. ಅಷ್ಟು ಆನಂದವಾಗಿ ಬದುಕ್ತಾರೆ ಅವರು. ಅಂದರೆ ಅದು ಹೊಂದ್ಕೊಂಡ್ಬಿಡ್ತಾನೆ ಕಾಣುತ್ತೆ ಮನುಷ್ಯ. ಗೋಕಾಕಲ್ಲಿ ಪ್ರವಚನ ಮಾಡ್ತಿರುವಾಗ ಯಾರೋ ಒಬ್ರು ಹೇಳ್ತಿದ್ರು, ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಈ ಮುಸ್ಕಿನ್ ಜೋಳದಿಂದ ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾರೆ, ಇಡೀ ಗೋಕಾಕಿಗೆ ವಾಸನೆ ಬರ್ತದೆ ಅದು. ನಾನು ಅಲ್ಲಿದ್ದಾಗ ಅವ್ರಿಗೆ ಕೇಳ್ತಿದ್ದೆ, ಏನರಪ್ಪ ಹೆಂಗಿರ್ತೀರಿ ನೀವೆಲ್ಲ ಅಂದರೆ, ನಾವು ಅದನ್ನೇ ಪ್ರೋಟೀನ್ ಮಾಡ್ಕೊಂಬಿಟ್ಟಿವ್ರಿ ಅಂತ. ನಾನು ಪ್ರೋಟೀನ್ ಅನ್ಕೊಂಬಿಟ್ಟಿದ್ದೀವಿ, ನಮಗೇನು ಆಗಲ್ಲ. ಅಂದರೆ ದೇವ್ರು ಇದನ್ನು ಕೊಟ್ಟಿದ್ದಾನೆ, ಆದರೆ ಯಾಕೆ ಈ ಥರ ಇರ್ಬೇಕು ಮನುಷ್ಯ ಅಂತ ನಾನು ಯಾಕೆ ಚೆನ್ನಾಗಿ ಬದುಕೋಕ್ಕಾಗಲ್ವಾ?
ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಮರಗಿಡಗಳನ್ನು ಬೆಳೆಸ್ಕೊಂಡು ಚೆನ್ನಾಗಿ ಬದುಕಕ್ಕಾಗಲ್ವಾ? ನಮ್ಮ ಹಿರಿಯರಿಗೆ, ಋಷಿಮುನಿಗಳಿಗೆ ಗೊತ್ತಿತ್ತು ಏನು ಗಾಳಿಯ ಮಹತ್ವ. ಅವ್ರಿಗೆ ಗೊತ್ತಿತ್ತು. ವಾಯು ದೇವ ಅಂತ ಕರಿತಿದ್ರು. ಮಳೆಯಿಂದ ಹಿಂದೆ ವರುಣ ದೇವನನ್ನ, ಪೃಥ್ವಿ ಹಿಂದೆ ಭೂಮಾತೆಯನ್ನ, ವಾಯುವಿನ ಹಿಂದೆ ವಾಯು ದೇವನನ್ನ ಕಲ್ಪಿಸಿದ್ರು ಅವರೆಲ್ಲ. ಆಕಾಶವೇ ಅವರಿಗೆ ಸ್ವರ್ಗ ಆಗಿತ್ತು. ಆಕಾಶದಲ್ಲಿ ಸ್ವರ್ಗ ಅಲ್ಲ, ಆಕಾಶವೇ ಅವರಿಗೆ ಸ್ವರ್ಗ ಆಗಿತ್ತು. ಅಂದ್ರೆ ಅದರ ಮಹತ್ವ, ಪಂಚಭೂತಗಳ ಮಹತ್ವ ನಮ್ಮ ಋಷಿಮುನಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಒಂದು ಮಾತು ಹೇಳ್ತಾರೆ ಅವರು, ವಾತೋ ಹಿ ಪ್ರಾಣ ಉಚ್ಯತೆ, ವಾತೋ ಹಿ ಪ್ರಾಣ ಉಚ್ಯತೆ. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಘೋಷಣೆ ಮಾಡ್ತಾರೆ, ವಾತೋ ಹಿ ಪ್ರಾಣ ಉಚ್ಯತೆ. ವಾತ ಅಂದ್ರೆ ಗಾಳಿ, ಗಾಳಿಯೇ ಪ್ರಾಣವಾಗಿದೆ, ಗಾಳಿಯೇ ಪ್ರಾಣವಾಗಿದೆ. ವಾತೋ ಹಿ ಪ್ರಾಣ ಉಚ್ಯತೆ. ಆವಾತವಾಯಿ ಭೇಷಜಂ ವಿವಾತವಾಹೇ ಯದ್ರಪಃ. ಬಹಳ ಚೆನ್ನಾಗಿ ಹೇಳ್ತಾನೆ. ವಾತೋ ಹಿ ಪ್ರಾಣ ಉಚ್ಯತೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾನೆ, ಆವಾತವಾಯಿ ಭೇಷಜಂ. ಭೇಷಜಂ ಅಂದ್ರೆ ಔಷಧಿ ಅಂತ. ಭೇಷಜ ಅಂದ್ರೆ ಸಂಸ್ಕೃತದಲ್ಲಿ ಔಷಧಿ, ದವಾ. ಹಿಂದಿಲೇನು ದವಾ ಅಂತಾರಲ್ಲ, ಸಂಸ್ಕೃತದಲ್ಲಿ ಭೇಷಜ ಅಂತ ಹೇಳ್ತಾರೆ. ಆವಾತವಾಯಿ ಭೇಷಜಂ ವಿವಾತವಾಹೇ ಯದ್ರಪಃ. ಅಂದ್ರೆ ನಮ್ಮ ಮೂಗಿನ ಒಳಗಡೆ ಬರ್ತಕ್ಕಂಥದ್ದು, ಹೊರಗಡೆಯಿಂದ ಬರ್ತಕ್ಕಂಥ ಗಾಳಿ ಔಷಧಿಯಾಗಿದೆ, ಔಷಧಿಯಾಗಿದೆ. ಅದಕ್ಕೆ ಹಿಂದಿಲಿ ಒಂದು ಮಾತು ಹೇಳ್ತಾರೆ, ಪ್ರಾತಃ ಕಾಲೀನ ಹವಾ ಸೌರೋಗೋಂಕಿ ದವಾ ಅಂತ ಹೇಳ್ತಾರೆ. ಪ್ರಾತಃ ಕಾಲೀನ ಹವಾ ಸೌರೋಗೋಂಕಿ ದವಾ. ಯಾರಾದ್ರೂ ಡಾಕ್ಟರ್ ಹೇಳ್ಕೊಟ್ಟಿದಾರ ನಮಗೆ? ಸಕ್ಕರೆ ಕಾಯಿಲೆ ಬಂದ್ಮೇಲೆ ವಾಕಿಂಗ್ ಹೋಗ್ರಿ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಬೆಳಿಗ್ಗೆ ಉಸಿರಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನೂರಾರು ರೋಗಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಪ್ರಾತಃ ಕಾಲೀನ ಹವಾ ಸೌರೋಗಂಕಿ ದವಾ. ಹೆಣ್ಮಕ್ಳಲ್ಲಿ ಒಂದು ಬಹಳ ದೊಡ್ಡ ಸಮಸ್ಯೆ ಬರ್ತದೆ, ರಕ್ತಹೀನತೆ. ಹೆಮೋಗ್ಲೋಬಿನ್ ಕಡಿಮೆ ಆಗಿದೆ, ಹೆಮೋಗ್ಲೋಬಿನ್ ಕಡಿಮೆ ಆಗಿದೆ, HB ಕಡಿಮೆ ಆಗಿದೆ ಅಂತ ಕೇಳ್ತಿರ್ತೀರಿ ನೀವು. ಏನಕ್ಕೆ ಕಡಿಮೆ ಆಗ್ತದೆ? ಅದು ಸರಿಯಾಗಿ ಆಮ್ಲಜನಕವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ. ನೋಡಿದ್ರೆ 70 kg 80 kg ಇರ್ತಾರೆ, ದಪ್ಪನೇ ಇರ್ತಾರೆ, ಆದರೆ ಎನಿಮಿಕ್ ಅಂತ ಹೇಳ್ತಿರ್ತಾರೆ, ರಕ್ತಹೀನತೆಯಿಂದ ಬಳಲ್ತಿರ್ತಾರೆ. ಏನಕ್ಕೆ ಹಂಗಾಗತ್ತಪ್ಪ ಅಂತಂದ್ರೆ, ಕಾರಣ ಅವರಲ್ಲಿ ಆಮ್ಲಜನಕದ ಕೊರತೆ ಆಗ್ತದೆ. ಬೆಳಗ್ಗೆ ಬೇಗ ಎದ್ದೇಳ್ಸಕ್ಕೆ ಶುರು ಮಾಡಿಸಿದ್ಮೇಲೆ, ಪ್ರಾಣಾಯಾಮ ಯೋಗಕ್ಕೆ ಬಂದ್ಮೇಲೆ, ಉಪವಾಸ ಮಾಡಿಸಿದ್ಮೇಲೆ 2 ಪಾಯಿಂಟ್ 3 ಪಾಯಿಂಟ್ ಜಾಸ್ತಿ ಆಗ್ಬಿಟ್ಟಿರ್ತದೆ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಬೆಳಗ್ಗೆ ಉಸಿರಾಟ ಮಾಡೋದನ್ನ ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು. ಎಷ್ಟೋ ಜನ ಮಕ್ಳಿಗೆ ಉಸಿರಾಡೋದೇ ಗೊತ್ತಿಲ್ಲ, ಬಾಯಲ್ಲಿ ಉಸಿರಾಡ್ತಿರ್ತಾವ, ಹೌದಲ್ವಾ? ಯಾಕೆ ಬಾಯಲ್ಲಿ ಉಸಿರಾಡ್ತಿರ್ತವೆ? ಅವು ಗೊತ್ತಿಲ್ಲ. ಮೂಗಲ್ಲಿ ಉಸಿರಾಟ ಮಾಡಿದರೆ ಚೆನ್ನಾಗಿ ಒಳ್ಳೆ ಗಾಳಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಮೂಗಲ್ಲಿ ಉಸಿರಾಟ ಮಾಡೋಕ್ಕೆ ಜಾಗೂ ಇಲ್ಲ ಅವ್ರ ಹತ್ರ. ಕೆಲವು ಮಕ್ಳು ಮೂಗು ತುಂಬ ಬರೀ ಕಫ ತುಂಬ್ಕೊಂಡ್ಬಿಟ್ಟಿರ್ತದೆ, ಮಾತಾಡೋದ್ರಲ್ಲೆಲ್ಲ ಕಫ ವ್ಯಕ್ತ ಆಗ್ತಿರ್ತದೆ. ಕಾರಣ ಏನಪ್ಪ ಅಂತಂದರೆ, ಬರೀ ಬೇಕ್ರಿ ಐಟಮ್ಸು, ಜಂಕ್ ಫುಡ್ಡು. ಹೌದಲ್ರವ ತಾಯಿಂದ್ರೆ? ಮೈದಾ ಹಿಟ್ಟಿನ ಪದಾರ್ಥಗಳು. ಮೈದಾ ಹಿಟ್ಟು ಭಾಳ ಖುಷಿಯಲ್ಲ ನಿಮಗೆ? ಮೈದಾ ಹಿಟ್ಟು ಬಗ್ಗೆ ಕೇಳಿದರೆ ಭಾಳ ಸಂತೋಷ ಆಗ್ತದೆ. ಮೈದಾ ಹಿಟ್ಟು ಬಹಳ ಕೆಟ್ಟದ್ದು ಮನುಷ್ಯನಿಗೆ, ಬಿಳಿ ವಿಷ ಅಂತ ಕರೀತಾರೆ ಅದಕ್ಕೆ. ಅದನ್ನು ನೀವು ಮಕ್ಕಳಿಗೆ ಹೆಚ್ಚೆಚ್ಚು ತಿನ್ನಿಸಿದ್ರೆ ಏನಾಗುತ್ತೆ? ತಮಾಷೆಗೆ ಹೇಳ್ಬಿಡ್ತೀನಿ, ಈ ಮೈದಾ ಹಿಟ್ಟನ್ನು ನೀವು ಇನ್ನೊಂದು ಕಡೆ ಬಳಸ್ತೀರಿ ಗೊತ್ತಾ? ಏನೋ ಫಂಕ್ಷನ್ಸ್ ಇದ್ದರೆ, ಕಲರ್ ಪೇಪರ್ ಅಂಟಿಸೋದಿದ್ರೆ, ಪೋಸ್ಟರ್ಸ್ ಅಂಟಿಸೋದಿದ್ರೆ, ಏನು ಗಮ್ ತಯಾರು ಮಾಡ್ತಿರಲ್ಲ, ಸರಿ ಅಂತಿರಲ್ಲ. ಸರಿ ತಯಾರು ಮಾಡೋದು ಯಾವುದ್ರಲ್ಲಿ? ಜೋಳದ ಹಿಟ್ಟಲ್ಲ, ಮೈದಾ ಹಿಟ್ಟಲ್ಲ? ಮೈದಾ ಹಿಟ್ಟಲ್ಲಿ ತಯಾರು ಮಾಡ್ತೀರಿ. ಯಾಕೆ? ಒಂದ್ಸಾರಿ ಅಂಟಿಸಿದ್ರೆ ಕಾರ್ಯಕ್ರಮ ಮುಗಿದ್ರು ಅದ್ರ ಅಂಟು ಬಿಟ್ಟಿರಂಗಿಲ್ಲ, ಹೌದಾ? ಕೆಳಗಡೆ ಭಾಗ ಎಲ್ಲ ಹರಿದೋಗಿರುತ್ತೆ ಬಣ್ಣದ ಪೇಪರ್ದು, ಆದರೆ ಮೇಲ್ಗಡೆ ಭಾಗ ಬಿಟ್ಟಿರಂಗಿಲ್ಲ, ಅಷ್ಟು ಗಟ್ಟಿಯಾಗಿ ಹಿಡಿಯುತ್ತದೆ ಅದು. ಅಂಥ ಮೈದಾ ಹಿಟ್ಟಿನಲ್ಲಿ ತಯಾರು ಮಾಡಿದ ಮಕ್ಕಳಿಗೆ ತಿನ್ನಿಸ್ಬಿಟ್ರೆ ಹೋಗುವಾಗ ಫಾಸ್ಟ್ ಫುಡ್. ಅರ್ಥ ಆಯ್ತಾ? ಮುಂದಿನ ಗೊತ್ತಾಯ್ತಲ್ವಾ? ಹೋಗುವಾಗ ಫಾಸ್ಟ್ ಫುಡ್, ಬರುವಾಗ ಡೆಡ್ ಸ್ಲೋ. ಗೊತ್ತಾಯ್ತಾ? ಆದ್ದರಿಂದ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ತಿನ್ನಿಸ್ಬಾರ್ದು, ಕಫ ಜಾಸ್ತಿ ಆಗ್ತದೆ, ಅದೇ ಉಸಿರಾಟಕ್ಕೆ ತೊಂದರೆ ಕೊಡ್ತದೆ. ಅದಕ್ಕೆ ಮಕ್ಕಳು ಯಾಕೆ ಚುರುಕಾಗಿರಲ್ಲ? ಬುದ್ಧಿವಂತರಿರ್ತಾರೆ, ಆದರೆ ಅವ್ರಿಗೆ ಖುಷಿ ಇರಲ್ಲ, ಜೀವನದಲ್ಲಿ ಖುಷಿ ಇರಲ್ಲ, ಚುರುಕಿರಲ್ಲ. ಬುದ್ಧಿವಂತಿಕೆ ಬೇರೆ, ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗೆದುಕೊಳ್ಳೋದು ಬೇರೆ,
ಆದರೆ ಜೀವನದಲ್ಲಿ ಖುಷಿಯಾಗಿರೋದು, ಸಂತೋಷವಾಗಿರೋದು ಬೇರೆ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಗಾಳಿಯನ್ನು ಸರಿಯಾಗಿ ಉಸಿರಾಟ ಮಾಡಬೇಕು. ಕೊನೆ ಮಾತು ಹೇಳ್ಬಿಡ್ತೀನಿ. ಋಷಿ ಹೇಳ್ತಾನೆ, ಆವಾತವಾಹಿ ಭೇಷಜಂ ವಿವಾತವಾಹಿ ಯದ್ರಪಃ, ಅಂದ್ರೆ ನಾನು ಬಿಡುವ ಗಾಳಿ ನನ್ನ ರೋಗವನ್ನು ತೆಗೆದುಕೊಂಡು ಹೋಗಲಿ. ದೇವಾನಾಂ ದೂತೈಯಸೆ. ನೋಡಿ, ಈ ಮಾತನ್ನು ಚೆನ್ನಾಗಿ ಗಮನಿಸಿ, ಚೆನ್ನಾಗಿ ಗಮನ ಕೊಡಿ. ದೇವಾನಾಂ ದೂತೈಯಸೆ, ಗಾಳಿಗೆ ಹೇಳ್ತಾನೆ ಅವನು, ನೀನು ದೇವದೂತ. ನೋಡಿ, ನಮ್ಮ ಋಷಿಗಳು ಎಷ್ಟು ಜ್ಞಾನಿಗಳಿದ್ರು, ಎಷ್ಟು ಬುದ್ಧಿವಂತರಿದ್ರು, ಎಷ್ಟು ಪ್ರಾಕ್ಟಿಕಲ್ ಥಿಂಕರ್ಸ್, ಎಂಥ ಪ್ರಾಯೋಗಿಕ. ದೇವಾನಾಂ ದೂತ ಈಯಸೆ, ದೇವದೂತನಾಗಿದ್ದೀಯಾ. ಯಾರಿಗೆ ಹೇಳೋದಿದು? ವಾಯುವಿಗೆ ಹೇಳ್ತಾರೆ ನಮ್ಮ ಋಷಿಮುನಿಗಳು, ದೇವದೂತ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಪ್ರವಾದಿಗಳನ್ನ ದೇವದೂತರು ಅಂತ ಕರೀತಾರೆ, ದೇವರ ಮಕ್ಕಳು, ದೇವರ ದೂತರು ಅಂತ ಕರೀತಾರೆ. ಪ್ರವಾದಿಗಳಂದ್ರೆ ಯಾರೋ ಒಂದಿಬ್ಬರು ಹೆಸರು ಹೇಳ್ಬೋದಾ? 3 ಜನ ಹೆಸರು ಹೇಳ್ಬೋದಾ? ಮಹಮ್ಮದ್ ಪೈಗಂಬರ್. ಆಮೇಲೆ ಎರಡನೇವರು ಇನ್ಯಾರು? ಗೌತಮ ಬುದ್ಧನ ಹೇಳ್ತಿದ್ದಾರೆ ಮೇಡಮ್ ಅವರು. ಹೌದು. ಆಮೇಲೆ ಇನ್ಯಾರನ್ನಾರು ಹೇಳ್ಬೋದಾ? ಯೇಸು ಕ್ರಿಸ್ತ. ದೇವದೂತ ಅಂತ ಮೊಟ್ಟ ಮೊದಲು ಹೆಸರು ಕೊಟ್ಟಿದ್ದೆ ಯೇಸು ಕ್ರಿಸ್ತನಿಗೆ. ವಾಯುದ್ ಬಿಟ್ರೆ ದೇವದೂತ ಅಂತ ಕರೀತಾರೆ. ಇವನಿಗೆ ದೇವದೂತ ಅಂತ ಹೇಳ್ತಾರೆ, ಮಹಮ್ಮದ್ ಪೈಗಂಬರ್ಗೆ. ಇನ್ನು ಕೃಷ್ಣ ರಾಮರನ್ನ ದೇವರ ಅವತಾರ ಅಂತ ಹೇಳ್ತಾರೆ. ಬಸವಣ್ಣನ ದೇವರ ಮಗ ಅಂತ ಹೇಳ್ತಾರೆ, ಸಂಗನ ಬಸವಣ್ಣ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬರಿಗೆ ಯಾರಿಗೋ ಇಲ್ಲ, ದೇವದೂತ ಅಂತ ಹೇಳೋದು ಮಹಮ್ಮದ್ ಪೈಗಂಬರ್ಗೆ. ಯೇಸು ಕ್ರಿಸ್ತನಿಗೆ ಸನ್ ಆಫ್ ಗಾಡ್ ಅಂತ ಹೇಳ್ತಾರೆ, ಒನ್ ಓನ್ಲಿ ಸನ್ ಅಂತ. ಮತ್ತದು ಒಬ್ಬನೇ ಮಗ ಅಂತ ದೇವ್ರಿಗೆ ಯೇಸು ಕ್ರಿಸ್ತ. ಅವ್ರು ಕ್ರಿಶ್ಚಿಯನ್ ಹೇಳೋದು, ದೇವ್ರಿಗೆ ಒಬ್ಬನೇ ಮಗ ಯೇಸು ಕ್ರಿಸ್ತ. ಹಂಗಾರೆ ನೀವೆಲ್ಲ ಯಾರ ಮಕ್ಕಳ? ಹೋಗ್ಲಿ, ಯೇಸು ಕ್ರಿಸ್ತನ ನಂತರ ಬಂದ್ರಲ್ಲ ಅವರೆಲ್ಲ ಯಾರ ಮಕ್ಕಳು ಅಂತಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ನಾವೆಲ್ಲ ಪಾಪಿಗಳು. ಅವ್ರು ಹೇಳ್ತಾರೆ, ಪಾಪಿಗಳು ನಾವು, ಶರಣಾಗಬೇಕು. ಯಾರಿಗೆ? ಯೇಸು ಕ್ರಿಸ್ತನಿಗೆ ಶರಣಾಗಬೇಕು. ನಾವೆಲ್ಲ ಪಾಪಿಗಳು, ಅವನಿಗೆ ಒಬ್ಬನಿಗೆ ಶರಣಾದ್ರೆ ಮಾತ್ರ ಪಾಪ ಹೋಗುತ್ತೆ. ಆದ್ರೆ ನಮ್ಮ ಋಷಿಗಳು ಹೇಳಿದ್ರು, ಅಮೃತಸ್ಯ ಪುತ್ರ, ನೀವೆಲ್ಲರೂ ಅಮೃತ ಪುತ್ರರು. ಯಾರೋ ಒಬ್ಬರಲ್ಲ, ಯಾರೋ ಒಬ್ಬ ಉಪನಿಷತ್ ಋಷಿ, ಯಾರೋ ಒಬ್ಬ ಗೌತಮ ಬುದ್ಧ, ಯಾರೋ ಒಬ್ಬ ಕೃಷ್ಣ, ಯಾರೋ ಒಬ್ಬ ರಾಮ ಅಮೃತ ಪುತ್ರ ಅಂತ ಹೇಳಲಿಲ್ಲ ನಮ್ಮವರು. ನೀವೆಲ್ಲರೂ ಅಮೃತ ಪುತ್ರ. ಇನ್ನು ರಾಮಕೃಷ್ಣ ಹುಟ್ಟೇ ಇರಲಿಲ್ಲ ಅವಾಗ. ರಾಮ ಹುಟ್ಟಿ 7,000 ವರ್ಷ ಆಗಿದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಉಪನಿಷತ್ತುಗಳು ಹುಟ್ಟಿದಾವೆ. ಅಂದರೆ ಅಮೃತಸ್ಯ ಪುತ್ರ ಅಂತ ಕರೆದ್ರು ನಮ್ಮನ್ನೆಲ್ಲ. ಎಂಥ ಅದ್ಭುತ ಕಲ್ಪನೆ ನೋಡಿ. ಈಗ ಒಂದು ಸತ್ಯ ಹೇಳ್ತೀನಿ ನಿಮಗೆಲ್ಲ, ಕಟು ಸತ್ಯ ಹೇಳ್ತೀನಿ, ಜೀರ್ಣಿಸ್ಕೊಳಂಗಿದ್ರೆ. ನೀವು ಜೀರ್ಣಿಸ್ಕೊಂತೀರ ಬಿಡಿ. ಏನ್ ಕಟು ಸತ್ಯ ಅಂದ್ರೆ, ನೋಡ್ರಿ, ಒಂದು ವೇಳೆ ಈ ದೇವದೂತರು, ದೇವ್ರ ಮಕ್ಕಳು, ದೇವ್ರ ಅವತಾರಿಗಳು ಅಂತ ಏನು ಹೇಳ್ಯಾರಲ್ಲ, ಅವ್ರ ಪೈಕಿ ಯಾರಾದ್ರೂ ಒಬ್ರು ಹುಟ್ಟದೆ ಹೋಗಿದ್ರೆ, ಈಗ ಉದಾಹರಣೆಗೆ ಯೇಸು ಕ್ರಿಸ್ತ ಹುಟ್ಟದೆ ಹೋಗಿದ್ರೆ, ದೇವರ ಮಗ ಹುಟ್ಟದೆ ಹೋಗಿದ್ರೆ, ಈ ಸೃಷ್ಟಿ ಇರ್ತಿತ್ತೋ ಇಲ್ವೋ? ಇರ್ತಿತ್ತೋ ಇಲ್ವೋ ರೀ? ಇರ್ತಿತ್ತು, ಗ್ಯಾರಂಟಿ ಇರ್ತಿತ್ತು. ಹೌದಾ? ಮಹಮ್ಮದ್ ಪೈಗಂಬರ್ ಹುಟ್ಟದೆ ಹೋಗಿದ್ರೆ ಈ ಸೃಷ್ಟಿ ಇರ್ತಿತ್ತ ಇಲ್ವಾ? ರಾಮ, ಕೃಷ್ಣ, ಬುದ್ಧ ಹುಟ್ಟದೆ ಹೋಗಿದ್ರೆ ಈ ಸೃಷ್ಟಿ ಇರ್ತಿತ್ತ ಇಲ್ವಾ? ಬಸವಣ್ಣ ಹುಟ್ಟದೆ ಹೋಗಿದ್ರೆ ನಾನು ಇರ್ತಿರ್ಲಿಲ್ಲ ಅಂತ ಹೇಳ್ತೀನಿ, ಒಪ್ತೀರಾ? ನಿಮ್ಗೇನು ಬುದ್ಧಿಗಿದ್ದಿದೆ ಅಂದ್ರೆ ಸ್ವಾಮೀಜಿ ಅಂತೀರಿ. ಹೌದಾ? ಬಸವಣ್ಣ ಹುಟ್ಟದೆ ಹೋಗಿದ್ರು ಸೃಷ್ಟಿ ಇರ್ತಿತ್ತು. ಗಾಳಿ ಇಲ್ಲದೆ ಹೋಗಿದ್ರೆ ನಾವು ನೀವೆಲ್ಲ ಹುಡ್ತಿದ್ವಾ? ಮತ್ತಂಗಾರೆ ದೇವದೂತರು ಯಾರು? ಗಾಳಿ ದೇವದೂತ, ನೀರು ದೇವದೂತ, ಭೂಮಿ ದೇವದೂತ, ಮತ್ತೆ ಆಕಾಶ ದೇವದೂತ. ಪಂಚಭೂತಗಳು ದೇವರ ದೂತರು, ದೇವರ ಮಕ್ಕಳು. ಅದರಿಂದ ನಾವಾಗಿರೋದು. ಯಾವುದೇ ಒಬ್ಬ ಮಹಾಪುರುಷ ಹುಟ್ಟದೆ ಹೋಗಿದ್ರು ನಾವು ಇರ್ತಿದ್ವಿ, ಬದುಕ್ತಿದ್ವಿ. ನನಗನ್ನಿಸ್ತದೆ, ಈ ಧರ್ಮಗಳೇನಾದ್ರೂ ಹುಟ್ಟದೆ ಹೋಗಿದ್ರೆ ಇನ್ನೂ ಆರಾಮ ಇರ್ತಿದ್ವನಪ್ಪ ಅನಿಸ್ತದೆ, ಹೊಡೆದಾಟಿರ್ತಿರ್ಲಿಲ್ಲ. ಹುಟ್ಟೆ ಏನು ತೊಂದರೆ ಮಾಡ್ಕೊಂಡು. ಯಾಕೆ ನೋಡ್ರಿ, ಯಾವುದಾದ್ರು ಪ್ರಾಣಿಗಳು ಇಷ್ಟೊಂದು ಮನುಷ್ಯನಷ್ಟು ಹೊಡೆದಾಡಂಗಿಲ್ಲ, ಮನುಷ್ಯನಷ್ಟು ಯುದ್ಧ ಮಾಡಂಗಿಲ್ಲ, ಮನುಷ್ಯನಷ್ಟು ಭೇದ ಇಲ್ಲ ಅವುಗಳಲ್ಲಿ, ಆರಾಮಿರ್ತಾವ. ನಾವು ಎಷ್ಟು ಭೇದ ಮಾಡ್ತೀವಿ, ಎಷ್ಟು ಹೊಡೆದಾಡ್ತೀವಿ, ಎಷ್ಟು ಬಡ್ದಾಡ್ತೀವಿ. ಈಗೆಲ್ಲ ಸ್ವಾತಂತ್ರ್ಯ ಬಂದಿದೆ, ಮತ್ತು ಪೊಲೀಸರಿದ್ದಾರೆ, ಸಂವಿಧಾನ ಇದೆ ಅಂತ ಆರಾಮದೀವಿ. ಇಲ್ಲದೆ ಹೋಗಿದ್ರಿ ಶೈವರು ವೈಷ್ಣವರು ಎಷ್ಟು ಕುಸ್ತಿ ಆಡ್ತಿದ್ರು. ಮುಸಲ್ಮಾನರು ಕ್ರಿಶ್ಚಿಯನ್ರು ಬರೋಕ್ಕೆ ಮುಂಚೆ ಶೈವರು ವೈಷ್ಣವರು ಬಹಳ ಹೊಡೆದಾಡ್ಯಾರ ಈ ಜಗತ್ತಿನ, ಈ ದೇಶದಾಗ. ಒಬ್ಬರ ಮೇಲೆ ಒಬ್ರು ಪೈಪೋಟಿ, ಅವ್ರ ಗುಡಿ ಇವ್ರು ಕೆಡೋಸೋದು, ಇವ್ರ ಗುಡಿ ಅವ್ರು ಕೆಡೋಸೋದು ಮಾಡ್ಯಾರ. ಅಂದ್ರೆ ದೇವ್ರ ನಿಜ ಸ್ವರೂಪ ಗೊತ್ತಿದ್ದವ್ರು ಹಿಂಗೆ ಮಾಡ್ಯಾರ, ಏನು ಮಾಡ್ಬಾರ್ದು. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು.
ದೇವದೂತ ಅಂದರೆ ವಾಯು ದೇವದೂತ. ಅದಕ್ಕೆ ಬಂಧುಗಳೇ, ವಾಯುವನ್ನು ಸರಿಯಾಗಿ ತಿಳ್ಕೊಳ್ಳೋಣ, ವಾಯುವಿನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಈ ವಾಯುವನ್ನು, ವಾತಾವರಣವನ್ನು 5 ಭಾಗವಾಗಿ ವಿಭಾಗಿಸ್ತಾರೆ. ಗೊತ್ತಿದೆಯಾ ನಮಗೆಲ್ಲ? ಮೇಲ್ಮೈ, ಭೂಮಿಯ ಮೇಲ್ಮೈಯನ್ನು ಅಥವಾ ವಾತಾವರಣವನ್ನು 5 ಭಾಗವಾಗಿ ವಿಭಾಗಿಸ್ಬೋದು. ಶೀತ, ಉಷ್ಣ, ಹೌದಲ್ವಾ? ಶೀತವಲಯ, ಉಷ್ಣವಲಯ, ಅತಿ ಶೀತ, ಅತಿ ಉಷ್ಣ, ಆಮೇಲೆ ಸಮಶೀತೋಷ್ಣ. ಈ ಥರ 5 ಭಾಗವಾಗಿ ವಿಭಾಗಿಸ್ಬೋದು. ಉಷ್ಣವಲಯ, ಶೀತವಲಯ, ಅತಿ ಶೀತ, ಅತಿ ಉಷ್ಣ ಮತ್ತು ಸಮಶೀತೋಷ್ಣ ವಲಯ. ಅದೇ ತರಹ ಹೇಗೆ ಹೊರಗೆ ವಾತಾವರಣವನ್ನು 5 ಭಾಗವಾಗಿ ವಿಭಾಗಿಸಿದೀವೋ, ನಮ್ಮ ಋಷಿಮುನಿಗಳು ನಮ್ಮ ಪ್ರಾಣಗಳನ್ನು, ನಮ್ಮಲ್ಲಿ ಉಸಿರಾಡ್ತಕ್ಕಂಥ ವಾಯುವನ್ನು ಕೂಡ 5 ಭಾಗವಾಗಿ ವಿಭಾಗಿಸಿದ್ದಾರೆ. ಯಾವ್ಯಾವ್ದೇವು? ಅದಕ್ಕೇನಂತ ಹೆಸರು ಕರಿತೀರಿ? ನಿಮಗೆ ಪ್ರಾಣ ಇದೆಯಲ್ಲ, ಅದಕ್ಕೊಂದು ಹೆಸರು ಕೊಟ್ಟಾರ. ಏನಂತ ಹೇಳ್ತಾರೆ? ಒಂದು ಪ್ರಾಣ ಅಲ್ಲ ಎಲ್ರಿಗೂ ಇರೋದು. ಎಷ್ಟು? ನಿಮ್ಮ ಕಲ್ಗಟ್ಟಿಗೆ ತನಕ ಇನ್ನೂ ಸುದ್ದಿ ಬಂದೇ ಇಲ್ಲ ನಂಗದ. ನೋಡ್ರಿ, ಆಧ್ಯಾತ್ಮಿಕವಾಗಿ ಬಹಳ ಪೂರಿದಿರಿ ಅಲ್ವಾ? ಪಂಚಪ್ರಾಣಗಳನ್ನು ಶಬ್ದ ಕೇಳಿದಿರಿಲ್ವಾ? ಪಂಚ ಪ್ರಾಣ, ಹೌದಾ? ಶಬ್ದ ಬಳಸ್ತಿರ್ತೀರಲ್ರಿ. ತುಂಬ ಇಷ್ಟವಾದ ಪದಾರ್ಥಕ್ಕೆ ಏನಂತಿರ್ತೀರಿ? ನನಗೆ ಮಿರ್ಚಿ ಕಂಡ್ರೆ ಪಂಚಪ್ರಾಣ, ನನಗೆ ಕೇಕ್ ಕಂಡ್ರೆ ಪಂಚಪ್ರಾಣ, ನನಗೆ ದಿಲ್ ಪಸಂದ್ ಕಂಡ್ರೆ ಪಂಚಪ್ರಾಣ, ದಿಲ್ ಖುಷ್ ಕಂಡ್ರೆ ಪಂಚಪ್ರಾಣ. ಒಂದ್ಸರಿ ಯಾವುದೋವ್ರಿಗೆ ಹಿಂಗೆ ಹೇಳಿದೆ. ಮರುದಿವ್ಸ ಒಬ್ಬ ತಾಯಿ ಬಂದ್ಬಿಟ್ಟು ಒಂದು ದೊಡ್ಡ ಕವರ್ ಮುಂದಿಟ್ಬಿಟ್ಟು, ಅಪ್ಪವ್ರೆ ತಗೊಳ್ಳಿದೆ. ನಾನು ಏನಮ್ಮ ನೆನ್ನೆ ಹೇಳಿದಲ್ಲ ಪಂಚಪ್ರಾಣ ಅಂತೇಳಿ, ದಿಲ್ ಪಸಂದ್, ದಿಲ್ ಖುಷ್, ಕೇಕ್, ನಮ್ದು ಬೇಕ್ರಿ ಇದೆ, ಅದಕ್ಕೆ ನಿಮಗೆ ತಗೊಂಬಂದೆ ಅಂದರು. ಅಯ್ಯೋ ತಾಯಿ, ನನಗೆ ಪಂಚಪ್ರಾಣ ಅಲ್ಲ, ನಿಮಗಿರೋದನ್ನು ಹೇಳಿದೆ ನನ್ನ ಮೇಲೆ ಹಾಕ್ಕೊಂಡು ಅಂತಂದೆ. ಗೊತ್ತಾಯ್ತಲ್ಲ? ತುಂಬ ಇಷ್ಟವಾದದಕ್ಕೆ ಅಥವಾ ತುಂಬ ಇಷ್ಟವಾದವ್ರಿಗೆ ಪಂಚಪ್ರಾಣ ಅಂತ ಹೇಳ್ತಿರ್ತೀರಲ್ವಾ? ನಿಜವಾಗಿ ನಮ್ಮೊಳಗಡೆ ಪಂಚಪ್ರಾಣ ಇದೆ ಅಂತ ಹೇಳ್ತಾರೆ ಋಷಿಮುನಿಗಳು. ಅದನ್ನು ಪೂಜೆಲೆಲ್ಲ ಬಳಸ್ತಿರ್ತೀರಿ. ಅಪ್ಪಗಳಿಗೆ ಗೊತ್ತಿರ್ತದೆ ಯಾವ್ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪ್ರಾಣ, ಅಪಾನ, ವ್ಯಾನೋದಾನ, ಸಮಾನ. ಪ್ರಾಣ, ಅಪಾನ, ವ್ಯಾನ, ಉದಾನ. ನೋಡಿ, ಗಾಳಿಗೆ ವಿಭಾಗ ಮಾಡೋದೇ ಕಷ್ಟ ರೀ. ನಿರಾಕಾರ ಗಾಳಿ, ಕಣ್ಣಿಗೆ ಕಾಣಿಸಲ್ಲ. ಅಂಥ ಗಾಳಿನ ಕೂತ್ಕೊಂಡು ಅವಕ್ಕೂ ಹೆಸರಿಟ್ಬಿಟ್ರು ನಮ್ಮ ಋಷಿಮುನಿಗಳು. ಯಾಕೆ? ಕಾಡಲ್ಲಿ ಕೂತ್ಕೊಂಡು ಇನ್ನೇನು ಕೆಲಸ? ತಪಸ್ ಮಾಡೋದು ಗಮನಿಸೋದು ಒಳಗಡೆ ಎಂಥ ಅದ್ಭುತ ಶಾಸ್ತ್ರ ಕೊಟ್ಟರು ಅಂದರೆ, ಯಾವ ವಿಶ್ವದ ಯಾವ ಭಾಗದಲ್ಲೂ ಇಷ್ಟು ಚೆನ್ನಾಗಿ ಕೊಡೋಕ್ಕಾಗಿಲ್ಲ. ಯಾವ ಭಾಗದಲ್ಲೂ ಕೊಡೋಕ್ಕಾಗಿಲ್ಲ. ಉಪನಿಷತ್ತುಗಳನ್ನ ಇಷ್ಟು ಚೆನ್ನಾಗಿ ಪ್ರಾಣ ವಿಭಾಗವನ್ನು ಮಾಡೋಕ್ಕಾಗಿಲ್ಲ.